ಮುಖ್ಯಮಂತ್ರಿಗಳಿಗೆ ಒಕ್ಕಲಿಗರ ಬಗ್ಗೆ ಈಗ ಅಭಿಮಾನ ಹುಟ್ಟಿದೆ. ಹಿಂದೆ ಒಕ್ಕಲಿಗರ ಬಗ್ಗೆ ಯಾವ ರೀತಿ ನಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು ಅನ್ನೋದು ಗೊತ್ತಿದೆ. ನಾವು ಡಿಕೆ ಶಿವಕುಮಾರ್ ತರ ಇಲ್ಲಿ ಕುಕ್ಕರ್ ಹಂಚಿಕೆ ಮಾಡ್ತಾ ಇಲ್ಲ ಅಂತ ಹೇಳಿ ಸಿಎಂ ಡಿಸಿಎಂ ವಿರುದ್ಧ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ನಮ್ಮ ನೀರು ತಮ್ಮ ನೀರು ತಮಿಳುನಾಡು ಹಕ್ಕು ಅಂತ ಹೇಳಿ ಬದಲಿಸಿಕೊಳ್ಳಿ, ರಾಜ್ಯ ಸರ್ಕಾರ ನಿರ್ವಹಣೆ ಮಾಡದೆ ಸದ್ಯ ಕೇಂದ್ರದ ಕಡೆಗೆ ಬೊಟ್ಟು ಮಾಡ್ತಾ ಇದೆ ಅಂತ ಹೇಳಿ ಬರ ಪರಿಹಾರದ ಬಗ್ಗೆಯೂ ಕೂಡ ಮಾಜಿ ಸಿಎಂ ಕುಮಾರಸ್ವಾಮಿ, ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದರು. ದಿನಗಳು ಈ ಭಾಗದ ಜನತೆ ಏನು ತೀರ್ಮಾನಗಳು ಮಾಡಿದ್ದಾರೆ ಅಂತಕ್ಕಂಥ ಒಂದು ಅಸ್ಥಿರತೆ ಅವ್ರಿಗೇನು ಕಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಪಾಪ ಈಗ ಹೆಚ್ಚಿನ ಒಂದು ಸಮಾಜದ ಬಗ್ಗೆ ಒಲವು ಕಾಣ್ತಾ ಇದೆ ಅವರಲ್ಲಿ. ಯಾವ ಥರ ನಡ್ಕೊಂಡಿದ್ದಾರೆ, ಹಿಂದಿನ ದಿನದ ನಮ್ಮಲ್ಲಿದ್ದಾಗಲೂ ಯಾವ ರೀತಿ ನಡ್ಕೊಂಡಿದ್ದಾರೆ ಒಕ್ಕಲಿಗರ ಬಗ್ಗೆ ಅದೆಲ್ಲ ನೋಡಿದ್ದೇವೆ. ಏನು ಇಲ್ಲೇನು ರಾಜಕೀಯ ಏನಿಲ್ವಲ್ಲ. ನಾವು ಇವತ್ತು ಮನೆಯ ಕಾರ್ಯಕ್ರಮ, ನಮ್ಮ ಒಂದು ಸಮಾಜದಲ್ಲಿ ಯುಗಾದಿ ಹಬ್ಬದ ಮಾರನೇ ದಿನ ಪ್ರತಿ ಹಳ್ಳಿನಲ್ಲಿ ಪ್ರತಿ ಮನೆಗಳಲ್ಲಿ ಇವತ್ತು ವಸ್ತುಡುಕು ಮಾಡ್ತಕ್ಕಂಥದ್ದು ಹಲವಾರು ವರ್ಷಗಳಿಂದ ನಡ್ಕೊಂಬಂದಿರ್ತಕ್ಕಂಥದ್ದು. ಇಲ್ಲೇನು ಬಾವುಟ ಹಾಕ್ಕೊಂಡು ಹ್ಯಾಂಡ್ ಬಿಲ್ ಹಂಚ್ಕೊಂಡು ಇಲ್ಲ ಡಿ ಕೆ ಶಿವಕುಮಾರ್ ಅವ್ರ ಥರ ಫ್ರಿಡ್ಜ್ ಕೊಡೋದು, ಟಿ ವಿ ಕೊಡೋದು, ಸೀರೆ ಕೊಡೋದು, ಕುಕ್ಕರ್ ಕೂಡ ಕಾರ್ಯಕ್ರಮ ಇಟ್ಕೊಂಡಿದ್ದೀವ? ಯಾವುದೂ ಇಲ್ಲ. ಇಲ್ಲಿ ನಾವು ಗೆಟ್ ಟುಗೆದರ್ ಸೇರ್ತಾ ಇದ್ದೇವೆ ವಸ್ತುಡುಕ್ನಲ್ಲಿ ಅಷ್ಟೇ. ಅದೇ ಪೇಪರ್ ಪೆನ್ನು ಕೊಡಿ ಅಂತ, ಪೇಪರು ಪೆನ್ನು ಕೊಡಿ ಅಂತ ಕೇಳಿದ್ರಲ್ವಾ? ಈಗ ಪೇಪರು ಪೆನ್ನು ಕೊಟ್ಟರಲ್ವೇ ಕಾಂಗ್ರೆಸ್ಗೆ? ಅದೆಲ್ಲ ಮೇಕೆದಾಟಿಂದ ಈಗ ಹೇಳ್ತಾರಲ್ಲ ಕುಮಾರಸ್ವಾಮಿ ಅವರಿಗೆ, ಮೇಕೆದಾಟ ಬಗ್ಗೆ ಈಗ ಹೇಳ್ತಾರೆ. ಅವತ್ತು ನಾವು ಪಾದಯಾತ್ರೆ ಮಾಡಿದಾಗ ನಮಗೆ ಬೆಂಬಲ ಕೊಡಲಿಲ್ಲ ಅಂತ ಹೇಳ್ತಾ ಇದ್ದಾರಲ್ವಾ? ನಾವು BJP ಪಕ್ಷದಲ್ಲಿ ಕೊಡಲಿಲ್ಲ ಅಂತ ಹೇಳಿ. ಈಗ ಆಯ್ತಪ್ಪ, ಪೇಪರು ಪೆನ್ನು ಜನ ಕೊಟ್ಟರಲ್ಲ ನಿಮಗೆ. ಈಗ ಮೇಕೆದಾಟಿಗೆ ಅವ್ರು ಏನು ಕ್ರಮ ತೆಗೆದುಕೊಂಡಿದ್ದಾರೆ? ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು ಅಂದ್ರಲ್ವೇ? ಅದನ್ನು ಬದಲಾವಣೆ ಮಾಡ್ಕೊಳ್ಳೋದು ಒಳ್ಳೆಯದು. ನಮ್ಮ ನೀರು ತಮಿಳುನಾಡು ಹಕ್ಕು ಅತ್ತಾನೆ ಮಾಡ್ತಾರೆ. ಈಗ ಪೇಪರ್ ಪೆನ್ನು ಕೊಟ್ಟು ಜನ ಮೇಕೆದಾಟು ವಿಷಯದಲ್ಲಿ ಏನು ಕುಮಾರಸ್ವಾಮಿ ಅವ್ರ ಕೊಡುಗೆ ಅಂತ ಏನು ಹೇಳ್ತೀರಿ? 2018 ಗಡ್ಕರಿ ಅವ್ರನ್ನ 8 ಬಾರಿ ಭೇಟಿ ಮಾಡಿ ಅವರ ಒಂದು ಕೇಂದ್ರ ಸರ್ಕಾರಕ್ಕೆ DPRನ ಸಲ್ಲಿಸಿರ್ತಕ್ಕಂಥದ್ದು. ನಾನು 14 ತಿಂಗಳೇನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಆಗ ನಾವು DPR ಸಲ್ಲಿಸಿದ್ದೇವೆ. ಅದನ್ನು ನಾವು ಒಪ್ಪಿಗೆ ಪಡೀತಕ್ಕಂಥದ್ದು ಈ ಸರ್ಕಾರದ ಕರ್ತವ್ಯ. ಈಗ BJP ಅವರಿಗೆ ಇನ್ನು ಹೊಸತೊಡಕು ಆಯೋಜನೆ ಮಾಡಿರುವಂತಹ ಬಿಡದಿಯ ಕುಮಾರಸ್ವಾಮಿಯವರ ಮನೆಗೆ ಚುನಾವಣಾ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಎಚ್.ಡಿ. ಕುಮಾರಸ್ವಾಮಿಯವರ ನಿವಾಸದಲ್ಲಿ ಒಂದ್ ಕಡೆ ಹೊಸತೊಡಕು ಆಯೋಜನೆ ಮಾಡಲಾಗಿದೆ. ಒಕ್ಕಲಿಗ ನಾಯಕರನ್ನ ಒಟ್ಟುಗೂಡಿಸಿ ಅಲ್ಲಿ ಸಭೆಯನ್ನ ಮಾಡೋದಕ್ಕೆ, ಸಮಾಲೋಚನೆಯನ್ನ ನಡೆಸೋದಕ್ಕೆ ಕುಮಾರಸ್ವಾಮಿ ಹಾಗೆ ಆರ್ ಅಶೋಕ್ ಅವರು ತೀರ್ಮಾನವನ್ನ ಮಾಡಿದ್ರು. ಆದಿಚುಂಚನಗಿರಿ ಮಠಕ್ಕೆ ಭೇಟಿಯನ್ನ ಕೊಟ್ಟಂತಹ ನಾಯಕರು ನೇರವಾಗಿ ಬಿಡದಿಯ ಎಚ್.ಡಿ. ಕುಮಾರಸ್ವಾಮಿಯವರ ತೋಟದ ಮನೆಗೆ ತೆರಳುವವರಿದ್ದಾರೆ. ಇದೇ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಗಳ ಎಂಟ್ರಿ ಆಗಿದೆ ಬಿಡದಿಯ ತೋಟದ ಮನೆಗೆ. ಎಚ್.ಡಿ. ಕುಮಾರಸ್ವಾಮಿಯವರ ನಿವಾಸಕ್ಕೆ ಚುನಾವಣಾ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ, ಎಂಟರ್ ಆಗ್ತಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಹೊಸತೊಡಕು ಆಯೋಜನೆಯ ಹಿನ್ನೆಲೆಯಲ್ಲಿ ಚುನಾವಣಾ ಅಧಿಕಾರಿಗಳ ಎಂಟ್ರಿ ಆಗಿದೆ. ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಥವಾ ಏನ್ ಹೇಳ್ತಾರೆ ಚುನಾವಣಾ ಅಧಿಕಾರಿಗಳು, ಯಾವ ಕಾರಣಕ್ಕಾಗಿ ಎಂಟ್ರಿ ಆಗಿದ್ದಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿಯವರ ಬಿಡದಿಯ ನಿವಾಸ ಇದು, ಬಿಡದಿಯ ತೋಟದ ಮನೆ. ಇಲ್ಲೇ ಹೊಸತೊಡಕನ್ನ ಆಯೋಜನೆ ಮಾಡಿರುವುದು. ಸಾಲು ಸಾಲಾಗಿ ನಾಯಕರು ಇವತ್ತಿನ ಈ ಹೊಸತೊಡಕು ಕಾರ್ಯಕ್ರಮದಲ್ಲಿ ಭಾಗಿ ಆಗುವವರಿದ್ದಾರೆ. ಡಾಕ್ಟರ್ CN ಮಂಜುನಾಥ್ ಆಗಿರಬಹುದು ಅಥವಾ ವಿ ಸೋಮಣ್ಣ, PC ಮೋಹನ್, ತೇಜಸ್ವಿ ಸೂರ್ಯ, ಹಾಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯದುವೀರ್ ಒಡೆಯರ್ ಸೇರಿದಂತೆ ಹಲವು ಬಿಜೆಪಿಯ ನಾಯಕರು, ಹಲವು JDSನ ನಾಯಕರು, ಅದರ ಜೊತೆಗೆ ಹಲವು ಒಕ್ಕಲಿಗ ನಾಯಕರು ಕೂಡ ಭೇಟಿ ನೀಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ಬಂದ್ರು ಸರ್, ಈಗ ಬಂದ್ರು. ಈಗ ತೆಗಿತಿದಾರ ಸರ್, ಇದು ತೆಗೆದಿಲ್ಲ. ಹಾಂ ಹೌದು ಸರ್.
ಹೌದು ಸರ್. ಆಟ ಆಡ್ತಾ ಇದೆಯಲ್ಲ. ಹ್ಞೂ ಸರ್. ಎಚ್ ಡಿ ಕುಮಾರಸ್ವಾಮಿಯವರ ಬಿಡದಿಯ ತೋಟದ ಮನೆಯ ಮುಂದೆ ಆ ಗೇಟ್ ನ ಮುಂದೆ ಹೈ ಡ್ರಾಮಾ ನಡೀತಾ ಇದೆ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ, ಚುನಾವಣಾ ಅಧಿಕಾರಿಗಳ ಎಂಟ್ರಿ ಆಗಿದೆ. ಗೇಟ್ ನ ಓಪನ್ ಮಾಡುವಂತೆ ಒಳಗಿರುವಂತವರಿಗೆ ಅಲ್ಲಿರುವಂತಹ ಸಿಬ್ಬಂದಿಗೆ ಸೂಚಿಸ್ತಾ ಇದ್ದಾರೆ. ಬಟ್ ಅವರು ಗೇಟ್ ನ ಓಪನ್ ಮಾಡ್ತಾ ಇಲ್ಲ. ಈಗ ಕೊನೆಗೂ ಗೇಟ್ ಓಪನ್ ಆಗಿದೆ. ಚುನಾವಣಾ ಅಧಿಕಾರಿಗಳು ಹಾಗೆ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಎಂಟರ್ ಆಗಿದ್ದಾರೆ. ಚುನಾವಣಾ ಅಧಿಕಾರಿಗಳು ನೇರವಾಗಿ ಬಿಡದಿಯ ತೋಟದ ಮನೆಯ ಒಳಗೆ ಅವರ ಪ್ರಿಮೈಸಸ್ ಏನಿದೆ ಅಲ್ಲಿಗೆ ಎಂಟರ್ ಆಗ್ತಾ ಇದ್ದಾರೆ ಚುನಾವಣಾ ಅಧಿಕಾರಿಗಳು. ಪೊಲೀಸರ ಜೊತೆಗೆ ಆಗಮಿಸಿದ್ರು ಚುನಾವಣಾ ಅಧಿಕಾರಿಗಳು. ಆಫೀಸರ್ಸ್ ಬಂದ್ರಿಲ್ಲ, FSR ಬಂದ್ರಿಲ್ಲ ಒಳಗಡೆ. ಆಫೀಸರ್ಸ್ ಒಂದ್ ನಿಮಿಷ ದಯವಿಟ್ಟು ಪ್ಲೀಸ್. ಸರ್, ನಮ್ಮ ವಿಡಿಯೋಗ್ರಾಫರ್ ಎಲ್ಲ ಬರ್ಬೇಕು ಸರ್. ಒಂದ್ ನಿಮಿಷ ದಯವಿಟ್ಟು ಸರ್, ಒಂದ್ ನಿಮಿಷ ಸರ್. ಆಯ್ತು, ಇವಾಗ ನೀವು ಬಂದಿದ್ರಿ, ನಾವು ಬಂದ್ರೆ ಸರ್ ಇದಕ್ಕೆ ನೋಡ್ಬೇಕಲ್ವಾ? ಹಾ, ತಹಸೀಲ್ದಾರ್ ಬಂದಿಲ್ಲ. ತಹಸೀಲ್ದಾರ್ ಬಂದಿಲ್ಲ, ಇವರು ಕಾರ್ ಕೀ ಅಂತ ಕೊಡಿ. ಕಾರ್ ಕೀ ಇಸ್ಕೊಳ್ಳಿ. ಕಾರ್ ಕೀ ಇಸ್ಕೊಳ್ಳೋದು. ಆಯ್ತು, ಮಾತಾಡ್ಲಿ, ಏನು ತೊಂದರೆ ಇಲ್ಲ. ಬಿಡದಿಯ ಎಚ್ ಡಿ ಕುಮಾರಸ್ವಾಮಿಯವರ ತೋಟದ ಮನೆಯ ಮುಂದೆ ನಡೆದಿರುವಂತಹ ಅಥವಾ ನಡೀತಾ ಇರುವಂತಹ ಹೈಡ್ರಾಮಾ ಇದು. ಚುನಾವಣಾ ಅಧಿಕಾರಿಗಳು ಫ್ಲೈಯಿಂಗ್ ಸ್ಕ್ವಾಡ್ ನೇರವಾಗಿ ಹೊಸತೊಡಕು ಆಚರಣೆ ಹಿನ್ನೆಲೆಯಲ್ಲಿ ಅನುಮತಿ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡುವುದಕ್ಕೆ ಏಕಾಏಕಿ ಬಿಡದಿಯ ತೋಟದ ನಿವಾಸಕ್ಕೆ ಆಗಮಿಸ್ತಾರೆ. ಆರಂಭದಲ್ಲಿ ಒಳಗಡೆ ಹೋಗೋದಕ್ಕೆ ಅಲ್ಲಿ ಸಿಬ್ಬಂದಿ ಗೇಟ್ ಅನ್ನ ಓಪನ್ ಮಾಡೋದಿಲ್ಲ. ಪೊಲೀಸ್ ಅಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಎಂಟರ್ ಆಗ್ತಾರೆ. ಇದೆಲ್ಲ ಆದಂತಹ ನಂತರದಲ್ಲಿ ಕೊನೆಗೂ ಗೇಟ್ ನ ಓಪನ್ ಮಾಡಲಾಗುತ್ತೆ. ಅದಾದ ಬಳಿಕ ಅಲ್ಲಿ ಪರಿಶೀಲನೆಯನ್ನ ಕೈಗೊಳ್ಳಲಾಗಿದೆ. ಚುನಾವಣಾ ಅಧಿಕಾರಿಗಳು HDK ತೋಟದ ನಿವಾಸದಲ್ಲಿ ಸದ್ಯ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಇಂಚಿಂಚು ಪರಿಶೀಲನೆ ನಡೆಸಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಬಾಗಿಲು ತೆಗೆದಿಲ್ವಲ್ಲ, ಅವ್ರ ಪಾಪ ಇನ್ಸ್ಪೆಕ್ಟರ್ ಬಂದು ನಾ ಕಾಲು ಒದ್ದು ಬಾಗಿಲು ತೆಗ್ಸಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.